ತುಂಬ ಚೆನ್ನಾಗಿತ್ತು. ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿ ಅಂತ ಹೇಳ್ಬೋದು. ಸೊ ಅದರಲ್ಲೂ ಕನ್ನಡ ಮೂವಿ, ಸೊ ಅದಕ್ಕೆ ಇನ್ನೂ ಖುಷಿನೇ ಪಡಬೇಕು. ದಯವಿಟ್ಟು ಕನ್ನಡದವರಾಗಲಿ ಬೇರೆ ಯಾವುದೇ ಭಾಷೆಯವರಾಗಲಿ ಬಂದು ನೋಡಿ, ಯಾಕಂದರೆ ತುಂಬ ಚೆನ್ನಾಗಿದೆ. ಒಂದು ಸ್ಟೋರಿ ತುಂಬ ಸಿಂಪಲ್ ಆಗಿದೆ. ಅಂದರೆ ದಿನನಿತ್ಯ ನಿಮ್ಮ ಮನೇಲಿ ಏನು ನಡೆಯುತ್ತೋ ಅದೇ ಇರೋದ್ರ ಮೂವಿಲಿ. ಸೊ ಹೊಸದೇನು ತೋರಿಸಿಲ್ಲ ಅಂತ ಅನ್ಕೋಬೋದು, ಬಟ್ ಆ್ಯಕ್ಚುಲಿ ನಿಮ್ಮನ್ನು ನೀವು ನೋಡ್ಕೊಂಡಂಗೆ ಅನಿಸುತ್ತೆ. ಸೊ ತುಂಬ ಚೆನ್ನಾಗಿದೆ ಮೂವಿ, ಬಂದು ನೋಡಿ ಪ್ಲೀಸ್. ತುಂಬಾ ಚೆನ್ನಾಗಿದೆ ಆ್ಯಕ್ಚುಲಿ ಮೂವಿ. ಬಿಕಾಸ್ ಈಗಿನ ಕಾಲದಲ್ಲೆಲ್ಲ ಡಿವೋರ್ಸೇ ಜಾಸ್ತಿ ಆಗ್ತಾ ಇರೋದು. ಸೊ ಅಂಥವ್ರಿಗೆ ಲೈಕ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಒಂದು ಸ್ಮಾಲ್ ಅಷ್ಟೇ. ಅದನ್ನು ನಾವು ಕುತ್ಕೊಂಡು ಕ್ಲಿಯರ್ ಮಾಡಿಕೊಂಡ್ರೆ ಅವಾಗ ಎಲ್ಲ ಸರಿ ಹೋಗುತ್ತೆ ಅನ್ನೋದಕ್ಕೆ ಈ ಮೂವಿ ಚೆನ್ನಾಗಿದೆ. ಎಲ್ಲ ಇಷ್ಟ ಆಯಿತು. ಲೈಕ್ ನಂಗೆ ತುಂಬ ಇಷ್ಟ ಆಗಿದೆ ಅಂದರೆ ದ ಬೈಕ್ ರೈಡ್ ಅವರಿಬ್ಬರು ಹೋಗಿದ್ದು. ಬಿಕಾಸ್ ಬೈಕ್ ಲವರ್ ಆಗಿ ಅದೊಂದು ತುಂಬಾ ಚೆನ್ನಾಗಿದೆ. ಸಾಂಗ್ಸ್ ಎಲ್ಲ ಚೆನ್ನಾಗಿದೆ. ಫ್ಯಾಮಿಲಿ ಎಲ್ಲರೂ ಬಂದು ಆರಾಮಾಗಿ ನೋಡ್ಬೋದು. ಇದು ಬರೀ ಯೂತ್ಗೆ ಅಂತ ಏನಲ್ಲ, ಫ್ಯಾಮಿಲಿ ಎಂಟರ್ಟೈನಿಂಗ್ ಮೂವಿ. ಥ್ಯಾಂಕ್ ಯು. ತುಂಬ ಚೆನ್ನಾಗಿದೆ. ಫ್ಯಾಮಿಲಿ ಎಂಟರ್ಟೈನ್ಮೆಂಟು ಈ ಜನ್ರೇಷನ್ಗೆ ಒಳ್ಳೆ ಪಾಠ ಇದೆ. ಪ್ರತಿಯೊಬ್ಬರು ಬಂದು ನೋಡಬೇಕು. ನೋಡಿದ್ರೆ ಅದರಲ್ಲಿ ಥೀಮ್ ಚೆನ್ನಾಗಿದೆ, ಸ್ಟೋರಿ ತುಂಬ ಚೆನ್ನಾಗಿದೆ. ಮೆಸೇಜ್ ಒಳ್ಳೆ ಮೆಸೇಜ್ ಇದೆ ಯಂಗ್ಸ್ಟರ್ಸ್ಗೆಲ್ಲ. ತುಂಬ ಚೆನ್ನಾಗಿದೆ ಸ್ಟೋರಿ, ಫ್ಯಾಮಿಲಿ ಸ್ಟೋರಿ ಮತ್ತು ಮ್ಯೂಸಿಕ್ಕು ತುಂಬ ಚೆನ್ನಾಗಿದೆ. ಸಾಂಗ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಎಲ್ಲರೂ ನೋಡೋ ಅಂಥ ಸಿನಿಮಾ, ಫ್ಯಾಮಿಲೀಸ್ ಎಲ್ಲರೂ ನೋಡೋ ಅಂಥ ಸಿನಿಮಾ. ತುಂಬ ಚೆನ್ನಾಗಿದೆ ಸಿನಿಮಾ. ನಮಗೂ ತುಂಬ ಇಷ್ಟ ಆಯ್ತಪ್ಪ. ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ನೋಡ್ಬೋದು ಅಂಥ ಫಿಲಮ್ಮು. ಎಲ್ಲ ಫ್ಯಾಮಿಲಿ ಬಂದು ನೋಡ್ಬೋದು. ಅದು ತುಂಬ ಚೆನ್ನಾಗಿದೆ. ಫೈನ್, ಸೂಪರ್, ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ, ನೋಡ್ಬೋದು. ಚೆನ್ನಾಗಿದೆ ಪಿಕ್ಚರ್, ತುಂಬ ಚೆನ್ನಾಗಿ ಬಂದಿದೆ. ಹೀರೋಯಿನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಇಷ್ಟ, ಚೆನ್ನಾಗಿ ಬಂದಿದೆ ಫಿಲಮ್, ತುಂಬ ಚೆನ್ನಾಗಿ ಬಂದಿದೆ. ಫಿಲಮ್ ತುಂಬ ಚೆನ್ನಾಗಿದೆ. ರಿಯಲ್ ಲೈಫ್ಗೆ ಹತ್ರ ಆಗಿರೋದ್ರಿಂದ ಅದು ತುಂಬ ಚೆನ್ನಾಗಿದೆ. ಮತ್ತು ಮ್ಯೂಸಿಕ್ ತುಂಬ ರಿಫ್ರೆಶಿಂಗ್ ಆಗಿದೆ. ಹೊಸಬ್ರು ತೆಗೆದಿದ್ದಾರೆ ಅಂತ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಓವರಾಲ್ ತುಂಬ ಚೆನ್ನಾಗಿ ಬಂದಿದೆ. ಎಲ್ಲರೂ ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ತುಂಬ ಚೆನ್ನಾಗಿದೆ ಫಿಲಮು. ಫ್ಯಾಮಿಲಿಯವರು ಬಂದು ನೋಡೋ ಅಂಥ ಫಿಲಮು. ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಫಿಲಮ್. ಚೆನ್ನಾಗಿದೆ, ತುಂಬ ಚೆನ್ನಾಗಿ ನೋಡ್ಬೋದು. ಅದರ ಮ್ಯೂಸಿಕ್, ಸಾಂಗ್ಸ್ ಅಫ್ಕೋರ್ಸ್ ಇಷ್ಟ ಆಯಿತು. ಎಲ್ಲ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ. ಎಲ್ಲರೂ ಬನ್ನಿ, ವಿತ್ ಫ್ಯಾಮಿಲಿ ಬಂದು ನೋಡಿ. ಎಸ್ಪೆಷಲಿ ಒಂದು ಯೂತ್ ಮೆಸೇಜ್ ಇದೆ. ಸೊ ಖಂಡಿತ ಬನ್ನಿ ಎಲ್ಲರೂ. ಮೂವಿ ತುಂಬ ಚೆನ್ನಾಗಿತ್ತು, ಇಷ್ಟ ಆಯಿತು. ಆ್ಯಂಡ್ ಲವ್ ಬರ್ಡ್ಸ್ ರಿಲೇಟೆಡ್ ಆಗಿತ್ತು ಸ್ವಲ್ಪ. ಆ್ಯಂಡ್ ರಿಲೇಷನ್ಶಿಪ್ಗೆ ವ್ಯಾಲ್ಯೂ ಮಾಡಬೇಕು. ಆ್ಯಂಡ್ ಲೈಕ್ ಎಂಡ್ ಗಂಟ ಕಾಯಬೇಕು. ಸೊ ದಟ್ ಗುಡ್ ಹ್ಯಾಪಿ ಎಂಡಿಂಗ್ ಸಿಗ್ಬೋದು ಅಂತ, ಲೈಕ್ ಪೇಷನ್ಸ್ ಇರಬೇಕು ಅಂತ ಅನಿಸ್ತು. ಚೆನ್ನಾಗಿತ್ತು ವಿಡಿಯೋ. ಲೈಕ್ ಆ ವಾಟರ್ ಸೀನ್ ಎಲ್ಲ ತುಂಬ ಎಫರ್ಟ್ಸ್ ಹಾಕ್ಬಿಟ್ಟು ಮಾಡಿದ್ದಾರೆ. ಸೊ ಲೈಕ್ ಕನ್ನಡ ಮೂವಿಗೆ ಲೈಕ್ ಎಂಕರೇಜ್ ಮಾಡಬೇಕು ಅಷ್ಟೇ. ಥ್ಯಾಂಕ್ ಯು. ಚೆನ್ನಾಗಿದೆ ಮೂವಿ. ಚೆನ್ನಾಗಿದೆ, ಲವ್ ಸ್ಟೋರಿ ಚೆನ್ನಾಗಿದೆ, ಎಂಡಿಂಗು ಚೆನ್ನಾಗಿದೆ. ಇಷ್ಟ ಅಂದರೆ ಫ್ಯಾಮಿಲಿ ಚೆನ್ನಾಗಿ ತೋರಿಸಿದ್ದಾರೆ. ಸಾಂಗ್ಸ್ ಚೆನ್ನಾಗಿದ್ದಾವೆ, ಮ್ಯೂಸಿಕ್ ಎಲ್ಲ ಚೆನ್ನಾಗಿದೆ. ಥ್ಯಾಂಕ್ ಯು. ಸೂಪರ್, ಚೆನ್ನಾಗಿತ್ತು. ನನಗೆ ಚೆನ್ನಾಗಿತ್ತು, ನನಗೆ ಹಿಡಿಯಿತಪ್ಪ. ನನಗೆ ಈ ಕಾಲ ಹುಡುಗರಿಗೆ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ. ಹೊಸಬರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ. ನವೀನ ನಮ್ಮ ಅಳಿಯ, ನಂದಿನಿ ನಮ್ಮ ಮಗಳು ಹೊಸ ಪಿಕ್ಚರ್ ಹೊಸದು ಮಾಡಿದ್ದಾರೆ. ಎಲ್ಲ ಬಂದು ಕನ್ನಡ ಪಿಕ್ಚರು ಥಿಯೇಟ್ರಲ್ಲೇ ಬಂದು ನೋಡಲಿ. ಜನಗಳೆಲ್ಲ ಆಶೀರ್ವಾದ ಮಾಡಿ ನಮ್ಮ ಅಳಿಯಂಗೆ ಒಳ್ಳೆಯದಾಗ್ತದೆ. ತುಂಬ ಚೆನ್ನಾಗಿತ್ತು, ಒಳ್ಳೆ ಮೀನಿಂಗ್ ಇತ್ತು. ಆ್ಯಂಡ್ ಅಂಡರ್ ವಾಟರ್ ಶೂಟ್ಸ್ ಎಲ್ಲ ಮಾಡಿದ್ರು, ವಿಚ್ ಇಸ್ ವೆರಿ ಯುನೀಕ್. ಕನ್ನಡ ಸಿನಿಮಾಲಿ ಯಾರೂ ಜಾಸ್ತಿ ಅಂಡರ್ ವಾಟರ್ ಎಲ್ಲ ಮಾಡಿಲ್ಲ. ತುಂಬ ಎಫರ್ಟ್ಸ್ ಹಾಕಿದ್ದಾರೆ ಟೀಮ್ ಕಡೆಯಿಂದ. ಆ್ಯಂಡ್ ಒಳ್ಳೆ ಮೆಸೇಜ್ ಕೂಡ ಇದೆ, ಪೇಷನ್ಸ್, ಲವ್, ರಿಲೇಷನ್ಶಿಪ್ಸ್. ಸೊ ಇಟ್ಸ್ ಅ ಫ್ಯಾಮಿಲಿ ಎಂಟರ್ಟೈನರ್. ಎಲ್ಲರೂ ಬಂದು ನೋಡಿ ಅಂತ ಹೇಳ್ತೀನಿ. ತುಂಬ ಚೆನ್ನಾಗಿದೆ. ಹೇಳ್ಬೇಕಂತಂದರೆ ಇವಾಗಿನ ಜನ್ರೇಷನಲ್ಲಿ ಲವ್ ಬರ್ಡ್ಸ್ಗಳು ಯಾವ ಥರ ಇರ್ತಾರೆ ಅಂತ ಗೊತ್ತಾಗುತ್ತೆ. ಏನಂದರೆ ಒಂದೊಂದು ಚಿಕ್ಕ ಚಿಕ್ಕ ವಿಚಾರಕ್ಕೂ ಜಗಳ ಮಾಡ್ಕೊಳ್ಳೋದು, ಬ್ರೇಕಪ್ ಮಾಡ್ಕೊಳ್ಳೋದು ಎಲ್ಲ ಇದೆ. ಸೊ ಈ ಸಿನಿಮಾ ಬಂದು ನೋಡಿದ್ರೆ ನಿಮಗೆಲ್ಲ ಅರ್ಥ ಆಗುತ್ತೆ. ಒಂದು ಸ್ವಲ್ಪ ತಾಳ್ಮೆ ವಹಿಸಿದ್ರೆ ಎಲ್ಲ ಸಂಬಂಧಗಳು ಉಳಿಯುತ್ತೆ. ಸ್ವಲ್ಪ ನೀವು ಯೋಚನೆ ಮಾಡಿ ಫಸ್ಟು ಈ ಸಿನಿಮಾಗೆ ಬಂದು ಸಪೋರ್ಟ್ ಮಾಡಿ, ಆಯಿತಾ? ಥ್ಯಾಂಕ್ ಯು. ಸಖತ್ತಾಗಿದೆ. ನನಗೆ ಕಾಮಿಡಿ ಸಖತ್ ಇಷ್ಟ ಆಯಿತು. ಫ್ಯಾಮಿಲಿ ಡ್ರಾಮಾ ವಿತ್ ಕಾಮಿಡಿ ನಾವು ನೋಡ್ಬೋದು. ಎಲ್ಲರೂ ತುಂಬ ನ್ಯಾಚುರಲ್ ಆಗಿ ಆ್ಯಕ್ಟ್ ಮಾಡಿದ್ದಾರೆ. ಸೊ ಡೆಫಿನೆಟ್ಲಿ ಬಂದು ಫಿಲ್ಮನ್ನು ನೋಡಿ, ನಿಮಗೆ ಸಖತ್ ಇಷ್ಟ ಆಗುತ್ತೆ. ಆ್ಯಂಡ್ ಥ್ಯಾಂಕ್ಸ್ ಟು ದ ಹೋಲ್ ಟೀಮ್ ಫಾರ್ ದಿಸ್ ಬ್ಯೂಟಿಫುಲ್ ಮೂವಿ. ಆ್ಯಂಡ್ ಐ ವಿಶ್ ಮೋರ್ ಸಕ್ಸಸ್ ಆ್ಯಂಡ್ ಹಿಟ್ ಆಗಲಿ ಅಂತ ಮೂವಿ. ಸೊ ಗುಡ್ ಲಕ್. ಥ್ಯಾಂಕ್ ಯು. ಚೆನ್ನಾಗಿತ್ತು ಸರ್.
ಹೇಗಿದೆ ಹೇಗಿದೆ ಹೇಳಿ, ಹೇಗನ್ನಿಸ್ತೆ ನಿಮಗೆ? ಚೆನ್ನಾಗಿದೆ. ಥರ್ಡ್ ಪಾರ್ಟಿನ ನಂಬಾರ್ದು ಅಷ್ಟೇ. ಥರ್ಡ್ ಪಾರ್ಟಿ ಅವ್ರನ್ನ ನಂಬಾರ್ದು ಅಷ್ಟೇ, ಇಲ್ಲಾಂದ್ರೆ ಲವ್ ಸ್ಟೋರಿ ಚೆನ್ನಾಗಿದೆ. ಫ್ಯಾಮಿಲಿನೆಲ್ಲ ಕರ್ಕೊಂಬರ್ಬೋದು? ಹಾಂ, ಕರ್ಕೊಬರ್ಬೋದು. ವಿಜುವಲ್ಸ್ ಚೆನ್ನಾಗಿತ್ತು, ಸೀನ್ಸ್ ತುಂಬ ಎಷ್ಟು ಚೆನ್ನಾಗಿತ್ತು. ಫೀಲ್ ಆಯ್ತು, ಎಷ್ಟು ಸಾಂಗ್ ಎಲ್ಲ ಇಷ್ಟ ಆಯ್ತು? ಸಾಂಗ್ಸ್ ಇಷ್ಟ ಆಯಿತು, ಸುಮಾರು ಸಾಂಗ್ಸ್ ಇದೆ, ಚೆನ್ನಾಗಿತ್ತು ಎಲ್ಲ. ಸರ್ ಸರ್ ಹೇಗಿದೆ? ತುಂಬ ಚೆನ್ನಾಗಿದೆ ಸರ್, ತುಂಬ ಚೆನ್ನಾಗಿದೆ. ಸರ್ ಹೇಗಿದೆ ಮೇಡಮ್? ತುಂಬ ಚೆನ್ನಾಗಿತ್ತು. ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ ಆ್ಯಕ್ಚುಲಿ. ಯಾಕಂದರೆ ಇದು ಎಸ್ಪೆಷಲಿ ಈ ತೆರೆ ಮೇಲೆ ತಂದಿರೋದು ನವೀನ್ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆ ಅಂದರೆ ಈಗಿನ ಕಾಲದಲ್ಲಿ ಈ ಕಂಟೆಂಟ್ ಬೇಕು. ಈಗ ಮದುವೆ ಅಂತ ಆದ ತಕ್ಷಣವೇ ಎರಡೆರಡು ದಿನಕ್ಕೆ ಶೋಕಿಗೋಸ್ಕರ ಬೇರೆ ಆಗೋದು, ದೂರ ಇರೋದು, ಸಣ್ಣ ಪುಟ್ಟ ವಿಚಾರಕ್ಕೆಲ್ಲ ತಲೆ ಕೆಡಿಸ್ಕೊಂಡು ಹೊರಗೆ ಹೋಗೋರು ಇರ್ತಾರೆ. ಇದನ್ನು ಅರ್ಥ ಮಾಡಿಕೊಂಡು ಇದರಲ್ಲಿ ಮುಖ್ಯವಾದ ತೋರಿಸಿದ್ದಾರೆ ಪೇಷನ್ಸ್ ಅಂದರೆ ಏನು, ಹೆಂಗೆ ಪೇಷನ್ಸಿಂದ ಸಂಸಾರ ಮಾಡಬೇಕು, ಅಭಿವೃದ್ಧಿ ಹೆಂಗೆ ಮಾಡಬೇಕು ಅನ್ನೋದ್ರೆ ನಾನೆಲ್ಲ ಈ ಟೀಮ್ಗೆ ತುಂಬ ಕಂಗ್ರ್ಯಾಟ್ಸ್ ಹೇಳ್ತೀನಿ, ಆಲ್ ದಿ ಬೆಸ್ಟ್ ಹೇಳ್ತೀನಿ. ತುಂಬ ಖುಷಿ ಆಯಿತು, ಯಾಕಂದರೆ ತುಂಬ ವರ್ಷಗಳೇ ಆಗೋಗಿತ್ತು ಇಂಥ ಸಿನಿಮಾ ತೆರೆಗೆ ಬಂದು. ಈಗ ತೆರೆ ಮೇಲೆ ಬಂದಿರೋದು ಖುಷಿ ಅನಿಸ್ತಿದೆ. ಥ್ಯಾಂಕ್ಸ್ ಹೇಳ್ತೀನಿ ಟೀಮ್ಗೆ. ಥ್ಯಾಂಕ್ ಯು. 10ಗೆ ನಾನು ಔಟ್ ಆಫ್ ಔಟ್ ಕೊಡ್ತೀನಿ. ಯಾಕಂದರೆ ಬೇಕಾಗಿರೋ ಕಂಟೆಂಟ್ ಇದೆ ಇಲ್ಲಿ, ಅರ್ಥ ಮಾಡ್ಕೋಬೇಕು. ಇಲ್ಲೋದ್ರೆ ಒಂದು ಫೈಟಿಂಗ್ ಮಾಡು, ಹೊಡೆದಾಡು ಮಾಡು, ಅವೆಲ್ಲ ಏನೂ ಇಲ್ಲದೆ ತಾಳ್ಮೆಯಿಂದ ಒಂದು ಕಥೆನ ತಂದು ಕೊಟ್ಟಿದ್ದಾರೆ, ಪ್ರೇಕ್ಷಕರ ಮುಂದೆ ತಂದಿಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ಓಕೆ. ಆಗುತ್ತೆ. ಸೊ ಆಲ್ಮೋಸ್ಟ್ ಸೇಮ್ ಸ್ಟೋರಿ. ನಾವು ಹಂಗೆ ಫಸ್ಟ್ ನಮ್ಮ ಮ್ಯಾರೇಜು ನಾವು ಸಿಕ್ಕಾಪಟ್ಟೆ ಕಷ್ಟಪಟ್ಟು ಆಗಿದ್ವಿ. ಆಮೇಲೆ ಫ್ಯಾಮಿಲಿಗೋಸ್ಕರ ಲೈಕ್ ಇಂಟರ್ ಕ್ಯಾಸ್ಟ್ ಆಗಿರೋದ್ರಿಂದ ಆಮೇಲೆ ಫ್ಯಾಮಿಲಿಗೋಸ್ಕರ ಮತ್ತೆ ಇನ್ನೊಂದ್ಸಲ ಆಲ್ಮೋಸ್ಟ್ 3 ಮತ್ತೆ ನಮ್ಮದು ಸೇಮ್ ಆಗಿದೆ. ಸೊ ಇನ್ನೊಂದು ವಿಷಯ ಏನಂದರೆ ಪುನೀತ್ ರಾಜ್ಕುಮಾರ್ ಅವರದ್ದು ಆಲ್ಮೋಸ್ಟ್ ಒಂದು 10 ಇಯರ್ಸ್ಗೆ ಒಂದು ಫಿಲ್ಮ್ ಬಂದಿತ್ತು ಮಿಲನ ಅಂತ. ಸೊ ಹೆಚ್ಚು ಕಮ್ಮಿ ಆ ಕಾನ್ಸೆಪ್ಟ್ ತೊಗೊಂಡಿದ್ದಾರೆ. ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ ತುಂಬ ಚೆನ್ನಾಗಿದೆ. ನಾನಿ ಸ್ವಲ್ಪ ಪಂಚ್ ಆಫ್ ಕಾಮಿಡಿ ತುಂಬ ಚೆನ್ನಾಗಿದೆ. ರವಿಶಂಕರ್ ಸೀರಿಯಸ್ಗೂ ಸೂಟ್ ಆಗ್ತಾರೆ, ಕಾಮಿಡಿಗೂ ಸೂಟ್ ಆಗ್ತಾರೆ ಅವರು. ಕ್ಲೈಮ್ಯಾಕ್ಸ್ ಮುಂಚೆ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಆ ಥರ ಕ್ಲೈಮ್ಯಾಕ್ಸ್ ಬರುತ್ತೆ ಅಂತ. ಇಂಟ್ರಲ್ ಬರ್ಬೇಕಾದ್ರೂ ಈ ಇಂಟ್ರಲ್ ಬರ್ಬೇಕಾದ್ರೂ ಸಣ್ಣ ಇಂಟ್ರಲ್ ಎಕ್ಸ್ಪೆಕ್ಟ್ ಮಾಡೋಕ್ಕಾಗೋದಿಲ್ಲ. ತುಂಬ ಚೆನ್ನಾಗಿದೆ. ದಯವಿಟ್ಟು ಥಿಯೇಟರ್ಗೆ ಬಂದು ನೋಡಿ, ಮನೇಲಿ ಯಾರು ನೋಡಬೇಡಿ. ಸ್ಮಾಲ್ ವಿಷಯಕ್ಕೆ ಡಿವೋರ್ಸ್ ಆಗೋ ರೀಸನ್ ಅಲ್ಲಿ ಈ ಜನರೇಷನ್ ಆಕ್ಚುಲಿ ರಿಲೇಶನ್ಶಿಪ್ ವ್ಯಾಲ್ಯೂ ಇಲ್ಲ. ಬೇಗ ಲವ್ ಮಾಡ್ಕೊಂತಾರೆ, ಬೇಗ ಇದಾಗ್ತಾರೆ, ಸಪರೇಟ್ ಆಗ್ತಾರೆ. ಸೊ ಸಣ್ಣ ವಿಷಯ ದೊಡ್ಡ ಮಾಡಬಾರ್ದು ಅಂತ ಹೇಳಿದ್ರು ಒಳ್ಳೆ ಮೆಸೇಜ್. ತುಂಬ ಚೆನ್ನಾಗಿದೆ ಮೂವಿ. ಥ್ಯಾಂಕ್ ಯು.